ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಊರಲ್ಲಿ ಮಾಡಿದಂಥ ವ್ಲಾಗು. ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಊರಿಂದ ಬ್ಯಾಂಗ್ಳೂರಿಗೆ ಹೊರಡೋ ದಿವಸ ಮಾಡಿದಂಥ ವ್ಲಾಗು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಒಂದು ದಿವಸದ ಮಟ್ಟಿಗೆ ಅಷ್ಟೇ ಊರಲ್ಲಿ ಇದ್ದು ಲಹರಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಯಾಕೆಂದರೆ ಇಲ್ಲಿಂದ ಹೋದ್ಮೇಲೆ ಟ್ರಿಪ್ ಪ್ಲ್ಯಾನ್ ಬೇರೆ ಇದೆ. ಹಾಗಾಗಿ ಒಂದು ದಿವಸದ ಮಟ್ಟಿಗೆ ಲಹರಿ ನೋಡಿಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಪಾಪನೂ ಕರ್ಕೊಂಬಂದಿದ್ದೀನಿ. ಇನ್ನು ರಜೆ ಕೊಡೋದು ಕಡಿಮೆ ಅಲ್ವಾ, ಹಾಗಾಗಿ ನೋಡಿ ಫುಲ್ಲು ಬೆಳಗ್ಗೆ ಎಂಥ ಒಳ್ಳೆ ವಾತಾವರಣ ಅಂದರೆ ಹಿಮ ಬೀಳ್ತಾ ಇರುತ್ತೆ. ಒಂದು ಕಡೆ ಸೂರ್ಯ ಬರ್ತಾ ಇರ್ತಾರೆ. ಆ ಪಕ್ಷಿಗಳ ಸೌಂಡು, ಪಕ್ಷಿಗಳೆಲ್ಲ ಸಖತ್ತು ಸೂಪರ್ ಸೌಂಡ್ ಮಾಡ್ತವೆ ಒಂದೊಂದು ಥರ. ಫೈನಲಿ ನಾವು ಬ್ಯಾಂಗ್ಳೂರು ಹೊರಟಿದ್ದೀವಿ. ಇವತ್ತು ಬೇಗ ಹೊರಡೋಣ, ತುಂಬ ಬಿಸಿಲಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ನೋಡಿ ನಮ್ಮಕ್ಕ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ಫುಲ್ಲು ಸಿಕ್ಟೆಕಾಯಿ ಅಂದರೆ ಅವರೆಕಾಯಿ ಇದೇ ಕೆಲಸ. ಒಣಗಿರೋದೆಲ್ಲ ಕಿತ್ತು ಅದನ್ನು ರೆಡಿ ಮಾಡೋದು ಮತ್ತು ಈ ರೀತಿ ಸುಲಿಯೋದು ಇತ್ಕೋದು ಇದೇ ಕೆಲಸ. ಏನು ಮಾಡ್ತಿದ್ದೀರಾ ಇಬ್ಬರು? ಮಮ್ಮಿ ಸ್ಮೆಲ್ ನೋಡಿ. ಏನದು ಸ್ಮೆಲ್ ನೋಡಬೇಕು. ಏನಿಲ್ಲ. ಏನು ಮಾಡ್ತಿದ್ದೀರಾ? ಕಾಯಲ್ ಸ್ಮೆಲ್ಲು. ಏನಿದು? ಇದೇನು? ಅದು ಸೆಲ್ಫಿ. ಸೆಲ್ಫಿ ಅಲ್ಲ, ಸೆಲ್ಫ್. ಇದು ಹಾಲು ಇಟ್ಕೊಳ್ಳೋದು. ಇನ್ನು ಉಪ್ಪು. ಇದು ತರಕಾರಿ ಹಚ್ಚೋದು. ಇದು ಸ್ಟವ್. ಸ್ಟವ್. ಯಾವುದು ಸ್ಟವ್? ಇದು ಯಾರು ಇಟ್ಟಿರೋದು ಸ್ಟವ್? ನಾನು. ತೋರಿಸಿ ಸ್ಟವ್. ಆಮೇಲಿಂದ ಇದು ಮಿಕ್ಸ್ ಮಾಡಕ್ಕೆ ಗ್ಲಾಸು. ಇದೇನು? ಇದಾ? ಇದು ಖಾರ ಪುಡಿ, ಚಿಲ್ಲಿ ಪೌಡರ್. ಇವರಿಬ್ರದ್ದು ಬರೀ ಇದೇ ಕೆಲಸ. ಊರಿಗೆ ಬಂದರೆ ಮಣ್ಣು ನೀರು ಅದು ಇದು ಏನೋ ಒಂದು ತೊಗೊಂಡು ಆಟ ಆಡ್ತಾನೇ ಇರ್ತಾರೆ. ಅದು ಫುಲ್ಲು ಕೌಂಟ್ರ್ ಟಾಪ್ ಅಂತೆ. ಕೌಂಟ್ರ್ ಟಾಪ್ ಮೇಲೆ ಕೌಂಟ್ರ್ ಟಾಪ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವುದೋ ವುಡ್ಡು ಇಷ್ಟು ದೊಡ್ಡದಾಗಿತ್ತು ಅಂತ ಇಟ್ಕೊಂಡು ಅದ್ರ ಮೇಲೆ ಸ್ಟವ್ ಅಂತೆ 3 ಕಲ್ಲಿಟ್ಟು ಒಲೆ ಥರ ಎಷ್ಟು ಚೆಂದ ಮಾಡ್ಕೊಂಡಿದ್ದಾರೆ. ಕಾಯಿ ಚಿಪ್ಪು ತೊಗೊಂಡು ಪಾತ್ರೆ ಅಂತೆ, ಅದರಲ್ಲಿ ನೀರು ಮಣ್ಣು ಸೊಪ್ಪು ಎಲ್ಲ ಹಾಕಿ ಭಯಂಕರವಾಗಿ ಆಟ ಆಡ್ತಾರೆ. ನಾನು ನೀವೇನಾದರೂ ಮಾಡ್ಕೊಳ್ಳಿ, ಚಳಿಲಿ ತುಂಬ ಚಳಿ ಬೇರೆ ಇದೆ. ಸ್ವೆಟರ್ ಹಾಕಲ್ಲ ಮತ್ತು ಟೋಪಿ ಹಾಕಲ್ಲ, ಏನೂ ಇಲ್ಲ, ಹಾಗೆ ಕೂತ್ಕೊಬಿಡ್ತಾರೆ ಆಚೆ. ನಾನು ಅದಕ್ಕೆ ಬೈದ್ಬಿಟ್ಟು ಒಳಗೆ ಬಂದು ನಾನು ಅವರೆಕಾಯಿ ಸುಲಿಯೋಣ ಅಂತ ಕೂತೆ. ಅವರಿಬ್ರು ಬಂದುಬಿಟ್ಟು ಕೂತ್ಕೊಂಡು ನೋಡಿ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು. ಫೈನಲಿ ನಮ್ಮದು ಅವರೆಕಾಯಿ ಎಲ್ಲ ಸುಲಿದಿದ್ದಾಯಿತು. ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ದಾಯಿತು. ಆಮೇಲೆ ಲಹರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದು ಇದೇ ಕಾರಣಕ್ಕೆ. ಆ್ಯಕ್ಚುಲಿ ಇದು ಲಹರಿ ಬರ್ತ್ಡೇಲೇ ಕೊಡಬೇಕಿತ್ತು, ಬಟ್ ಆ ಟೈಮ್ಗೆ ಮಾಡ್ಸೋಕ್ಕಾಗಿರಲಿಲ್ಲ. ಪುಟಾಣಿ ಓಲೆ, ಅವಳ ಪಾಪ ಚಿಕ್ಕಂದ್ರಲ್ಲಿ ಹಾಕಿದ್ದು ಓಲೆ ಅದೇ ಇದೆ. ಅಂದರೆ ಮುರ ಹಾಕ್ತಾರಲ್ವ ಅದೇ ಇತ್ತು. ಅದೆಲ್ಲ ಫುಲ್ ಹಾಳಾಗ್ತಾಯಿತ್ತು. ಅದನ್ನು ತೆಗೆದು ಬುಜ್ಜಿಗೆ ಹಾಕಿದ್ದೀವಲ್ಲ, ಅಂದರೆ ಚಿದಾನ್ವಿಗೆ ಪಾಪುಗೆ ಹಾಕಿದ್ದೀವಲ್ಲ ಅದೇ ಥರದ್ದು ಮಾಡಿಸ್ಕೊಂಡು. ಬಟ್ ಇವಳು ಹೆಸ್ರಿಗೆ ಯಾವ ಥರ ಕಲ್ಲರ್ ಸೆಟ್ ಆಗುತ್ತೆ ಆ ಕಲ್ಲರ್ನ ಇವಳಿಗೆ ಮಾಡಿಸಿದ್ದೀವಿ. ಅವಳಿಗೆ ಯಾವ ಕಲರ್ ಸೆಟ್ ಆಗುತ್ತೆ ಅವಳ ಹೆಸ್ರಿಗೆ ಆ ಕಲರ್ ಮಾಡಿಸಿದ್ದೀವಿ. ಸ್ಟೋನ್ಸ್ ತುಂಬಾ ಸಖತ್ತಾಗಿ ಬಂದಿತ್ತು. ಅವಳು ಪುಟ್ಟಗೆ ಮುಖ ಅಲ್ವಾ, ಪುಟಾಣಿಗೆ ಸಖತ್ತಾಗಿತ್ತು. ಸ್ವಲ್ಪ ಗಟ್ಟಿ ಇರೋ ಥರ, ಯಾಕೆಂದರೆ ಮಕ್ಕಳು ಏನಾದರೂ ಟಚ್ ಆದರೆ ಅದು ಫುಲ್ಲು ಬೆಂಡ್ ಆಗಬಾರ್ದು ಅಂತ ಗಟ್ಟಿಗೆ ಮಾಡಿಸ್ಕೊಂಡು ತೊಗೊಂಡೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಪುಟಾಣಿದು. ನಾವು ಅವಾಗ ಚಿಕ್ಕ ಮಕ್ಕಳಲ್ಲೇ ಹಾಕೋತಾ ಇದ್ವಿ. ಅದೇ ನೆನಪಾಯಿತು. ಅವಳು ಫುಲ್ಲು ಖುಷಿಯಾದಳು. ಎಲ್ಲರೂ ಫುಲ್ಲು ಖುಷಿ, ಹ್ಯಾಪಿ ಚೆನ್ನಾಗಿದೆ ಅಂತ ಹೇಳಿ ಖುಷಿಪಟ್ಲು. ಅದನ್ನು ಸರ್ಪ್ರೈಸ್ ಕೊಟ್ಟು ಚೆನ್ನಾಗಿದೆ ಅಂದ್ಲು. ಆಮೇಲೆ ಅಜ್ಜಿ ಹತ್ರ ಹಾಕಿಸ್ಕೊ ಅಂತ ಹೇಳಿ, ಅಂದರೆ ನಮ್ಮಕ್ಕ ಹಾಕ್ತೀನಿ ಅಲ್ಲಿಡು ಅಂತ ಹೇಳಿದ್ಲಲ್ವ, ಅದಕ್ಕೆ ಹಾಕೋಕ್ಕೆ ಕೊಟ್ಟು ನಾವಿನ್ನೇನು ಹೊರಡಬೇಕಲ್ವ, ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗೋಕ್ಕೂ ಮೊದಲು ಸ್ವಲ್ಪ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಏಕೆಂದರೆ ರೆಡಿ ಆದಮೇಲೆ ಟೆನ್ಷನ್ ಇರುತ್ತೆ, ಬಸ್ ಲೇಟ್ ಆಗುತ್ತೆ ಅಂತ. ಹಾಗಾಗಿ ಮುಂಚೆನೇ ಮಾಡಿಟ್ಬಿಡೋಣ, ಅದು ಸ್ವಲ್ಪ ತಣ್ಣಗಾದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಪಾಪು ಬಸ್ಸಲ್ಲಿ ಯಾವಾಗಲೂ ಏನಾದರೂ ಕೇಳ್ತಾನೆ ಇರ್ತಾಳೆ ತಿನ್ನೋಕ್ಕೆ ಬ್ಯಾಂಗ್ಳೂರು ಹೋಗೋ ತನಕ. ಹಾಗಾಗಿ ಸ್ವಲ್ಪ ತೊಗೊಂಡೋಗೋಣ, ಹಾಗೆ ಲಹರಿಗೂ ಆಗುತ್ತೆ ಸ್ವಲ್ಪ ಸಂಜೆ ಸ್ನ್ಯಾಕ್ಸಿಗೆ ಅಂತ ಮಾಡ್ತಾಯಿದ್ದೀನಿ. ನಾನು ತಂದಿರೋ ಜೋಳ ಫುಲ್ಲು ಮಾಡ್ತಾಯಿಲ್ಲ, ಈ ಪಾತ್ರೆ ಫುಲ್ ಮಾಡ್ತಿದ್ದೀನಿ ಅಷ್ಟೇ. ಎಲ್ಲರೂ ಸ್ವಲ್ಪ ತಿನ್ಕೊಂಡ್ರೆ ಖಾಲಿ ಆಗೋಗುತ್ತೆ. ಸ್ವಲ್ಪ ಹಾಗೆ ಎತ್ತಿಟ್ರೆ ಅದು ಸ್ವಲ್ಪ ವಾತಾವರಣಕ್ಕೆ ಮೆತ್ತಗಾಗತ್ತೆ. ಹಾಗಾಗಿ ನಾನು ಜಾಸ್ತಿ ಮಾಡಿಲ್ಲ, ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಇತ್ತು, ತುಪ್ಪ ಮತ್ತು ಉಪ್ಪು, ಅರಿಶಿನ, ಸ್ವಲ್ಪ ಖಾರದ ಪುಡಿ. ಜಾಸ್ತಿ ಖಾರದ ಪುಡಿ ಬೇಡ, ಮಕ್ಕಳಿಗೆ ಸ್ವಲ್ಪ ಖಾರ ಆಗುತ್ತೆ ಅಲ್ವಾ, ಹಾಗಾಗಿ
ಹಾಕ್ಬಿಟ್ಟು ಅದಕ್ಕೆ ನೋಡಿ ಪಾಪ್ಕಾರ್ನ್ಗೆ ಎಷ್ಟು ಬೇಕು ಜೋಳ ಅಷ್ಟು ಮಾತ್ರ, ಅಂದರೆ ಈ ಪಾತ್ರೆ ಫುಲ್ ಆಗೋ ಥರ ಆಗಲಿ ಸಾಕು ಅಂತ ಹಾಕೋತಾ ಇದ್ದೀನಿ ನೋಡಿ. ಮಿಕ್ಕಿದ ಹಾಗೆ ಎತ್ತಿಟ್ಟಿದ್ದೀನಿ. ಇದು ಫುಲ್ಲು ರೋಸ್ಟ್ ಮಾಡಬೇಕು ಚೆನ್ನಾಗಿ ತುಪ್ಪದಲ್ಲಿ, ಅಥವಾ ನಾವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ಫುಲ್ಲು ರೋಸ್ಟಾಗಿ ಕಲರ್ ಚೇಂಜ್ ಆಗುತ್ತೆ ಜೋಳ. ಆ್ಯಕ್ಚುಲಿ ಫುಲ್ಲು ಎಲ್ಲೋ ಇರೋವಂಥದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ಇನ್ನೇನು ಪಾಪ್ಕಾರ್ನ್ ಸ್ಟಾರ್ಟ್ ಆಯಿತು ಅನ್ನೋ ಟೈಮಲ್ಲಿ ಯಾವುದಾದ್ರೂ 1-2 ಟಾಪ್ ಅಂದ ತಕ್ಷಣ ನಾವು ಇಲ್ಲಿ ಲಿಡ್ ಕ್ಲೋಸ್ ಮಾಡೋದು. ನೋಡಿ ಫೈನಲಿ ನಾನು ಎಲ್ಲ ಫುಲ್ಲು ರೋಸ್ಟ್ ಮಾಡಿದ ಮೇಲೆ ಲಾಸ್ಟಲ್ಲಿ ನೋಡಿ ಒಂದೊಂದೇ ಸ್ಟಾರ್ಟ್ ಆಗ್ತಿದೆ ಪಾಪ್ಕಾರ್ನು. ಇವಾಗ ಲಿಡ್ ಮುಚ್ಚೋದು, ಇಲ್ಲಾಂದರೆ ಮನೆ ಫುಲ್ಲು, ಅಡುಗೆ ಮನೆ ಫುಲ್ಲು ಫ್ಲವರ್ಸ್ ಥರ ಚೆಂದ ಸಿಡ್ದಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಮುಚ್ಚಿದ್ದೀನಿ ಲಿಡ್. ಫೈನಲಿ ಪಾಪ್ಕಾರ್ನ್ ಫುಲ್ ಎಲ್ಲನೂ ಮುಗೀತು. ಪಾತ್ರೆ ಫುಲ್ಲಾಗಿದೆ ನೋಡಿ, ಕರೆಕ್ಟಾಗಿ ಫುಲ್ ಪಾತ್ರೆ ಆಯಿತು. ಮಕ್ಕಳು ಆಯ್ತಾ ಏನು ಮಾಡ್ತಿದ್ದೀರಾ ಪಟ್ ಅಂತ ಸೌಂಡ್ ಬಂದ ತಕ್ಷಣ ಬುಜ್ಜಿ ಪಾಪು ಹೇಳ್ತಾ ಇರೋದು ಪಾಪ್ಕಾರ್ನ್, ನನಗೆ ಗೊತ್ತು ಪಾಪ್ಕಾರ್ನ್ ಅಂತ ಬಂದ್ಲು ನೋಡಿ. ಸ್ವಲ್ಪ ಉಫ್ ಮಾಡಿಬಿಟ್ಟು ತಣ್ಣಗೆ ಮಾಡಿ ಇಡ್ತಾಯಿದ್ದೀನಿ ಇಬ್ರಿಗೂ ಒಂದೊಂದು. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಬೇಡ ಅಂತ ಕ್ಲೋಸ್ ಮಾಡಿ ಹೋಗ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಬಾಕ್ಸಿಗೆ ಹಾಕ್ಕೋತೀನಿ ಪಾಪುಗೆ, ಇನ್ನು ಮಿಕ್ಕಿದ್ದಿಲ್ಲೇ ಇಡ್ತೀನಿ. ಫೈನಲಿ ಪಾಪ್ಕಾರ್ನ್ ಕತೆ ಮುಗೀತು. ಇವಾಗ ರೆಡಿಯಾಗೋಕ್ಕೂ ಮೊದಲು ಇವರಿಬ್ಬರು ಊಟ ಮಾಡ್ತೀವಿ ಅಂತ ಅಂದರು. ಹಾಗಾಗಿ ಊಟ ಮಾಡಲಿ ಅಂತ ಇಬ್ಬರು ಜೊತೆಲೇ ಕೂತಿದ್ದಾರೆ. ಇನ್ನೇನು ನಾವು ಹೊರಡೋ ದಿವಸ ಅಲ್ವಾ ಪಾಪ, ಇಬ್ಬರು ಖುಷಿಯಾಗಿ ಜೊತೇಲಿ ಊಟ ಮಾಡಲಿ ಅಂತ ಜೊತೆಲೇ ಕೂರಿಸ್ಬಿಟ್ಟಿದ್ದೀನಿ. ನಾವು ಬೆಳಗ್ಗೆ ಇಲ್ಲಿ ಊರಲ್ಲಿ ಗೊತ್ತಿರೋದೇ ಅಲ್ವಾ, ಬೆಳಗ್ಗೆ ಸಾಯಂಕಾಲ 2 ಹೊತ್ತೇ ಊಟ ಮಾಡೋದು. ಆ ಊಟದಲ್ಲಿ ಮುದ್ದೆ ಇರಲೇಬೇಕು. ಹಾಗಾಗಿ ಮುದ್ದೆ ಸಾಂಬಾರು ಮಾಡಿದ್ದೀವಿ, ನಾನ್ ವೆಜ್ ಮಾಡಿದ್ರಲ್ವ, ಹಾಗಾಗಿ ಸಾಂಬಾರು ಜೊತೆ ಮುದ್ದೆ ಇಬ್ಬರು ತಿಂತಿದ್ದಾರೆ. ಇಷ್ಟ ಆಯ್ತಂತೆ, ಸಖತ್ತಾಗಿದೆ ಅಮ್ಮ, ಸೂಪರ್ ಇದೆ ಅಂತ ಇದ್ದಾಳೆ. ಫುಲ್ಲು ಖುಷಿ ಇಬ್ಬರಿಗೂ. ಈ ರೀತಿ ಚಿಕ್ಕ ಪೀಸ್ ಮಾಡಿ ಹಾಕಿದ್ರೆ ಫಾಸ್ಟಾಗಿ ತಿಂತಾರೆ. ಇಲ್ಲ ಅಂದರೆ ಅವರು ನಿಧಾನಕ್ಕೆ ಸ್ವಲ್ಪ ತೊಗೊಂಡು ತಿನ್ನೋಷ್ಟರಲ್ಲಿ ಮಧ್ಯಾಹ್ನ ಆಗೋಗುತ್ತೆ. ಹಾಗಾಗಿ ಬೇಗ ಎಲ್ಲ ಊಟ ಮಾಡಿಸಿ ರೆಡಿ ಮಾಡಿ, ನಾನು ಎಲ್ಲ ರೆಡಿಯಾಗಿ ಆಟ ಆಡ್ತಿದ್ದಾರೆ ನೋಡಿ. ಹೋಗೋಣ ಬಾ ಅಂದರೆ ಬರೋಕ್ಕೆ ರೆಡಿನೇ ಇಲ್ಲ, ಲಹರಿ ಇದ್ದಾಳೆ ಅಂತ. ಬಟ್ ನಾವು ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ವಿ ಅಲ್ಲ, ಅದಕ್ಕೆ ಹೊರಟ್ಬಿಟ್ಟವಳೆ. ಮಂಚದ ಮೇಲೆ ಫುಲ್ಲು ಈ ಡಬ್ಬ ಕಾಟನ್ ಬಾಕ್ಸ್ ಇಟ್ಕೊಂಡು ಕಾಟನ್ ಬಾಕ್ಸಲ್ಲಿ ಕುತ್ಕೊಂಡು ಆಟ ಆಡೋದು. ಸ್ವಿಮ್ಮಿಂಗ್ ಫೂಲ್ ಅಂತೆ ಅದು, ಸ್ವಿಮ್ಮಿಂಗ್ ಫೂಲ್ ನೋಡಿ ಅಂತ ಖುಷಿಯಾಗಿ ಆಡ್ತಿದ್ದಾಳೆ. ಇಬ್ಬರು ಪಾಪ ಲಹರಿ ಫುಲ್ಲು ಫೀಲ್ ಮಾಡ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ಯಾರಾದರೂ ಒಬ್ಬರು ಜೊತೆಲಿ ಆಟ ಆಡೋಕ್ಕಿದ್ರು ಅಂದರೆ ಅವಳಿಗೆ ಹೋಗ್ಬಿಟ್ರೆ ತುಂಬ ಬೇಜಾರು. ಮೇಯ್ನು ಇವಳು ಬುಜ್ಜಿನಂತೂ ಫುಲ್ಲು ಮಿಸ್ ಮಾಡ್ಕೋತಾಳೆ. ಯಾವಾಗ ಬಂದರೂ ಅಷ್ಟೇ ಪಾಪ. ನಾವೇನೋ ನೋಡ್ಕೊಂಡು ಹೋಗೋಣ ಅಂತ ಬರ್ತೀವ, ಅವಳು ಒಬ್ಬಳೇ ಈ ಹೊಲದಲ್ಲಿ, ಒಂಟಿ ಮನೆ ಅಲ್ವಾ, ಹಿಂಸೆ ಆಗ್ತಿರುತ್ತೆ ಅವಳಿಗೆ. ನಾವು ಬಂದಮೇಲೆ ಪಕ್ಕ ಅವಳು ಅಳ್ತಾಳೆ ನೋಡಿ, ಇಲ್ಲಾಂದರೆ ನಾನು ಬೈತೀನಿ ಅಂತ ನಮ್ಮ ಮುಂದೆ ಹೇಳಲ್ಲ. ಫೈನಲಿ ನಾವಿಬ್ಬರು ಹೊರಟ್ವಿ ಬಸ್ಸಿಗೆ. ಅವ್ರದ್ದು ತೋಟದಲ್ಲಿ ನೋಡಿ ಹೊಲ ಫುಲ್ಲು, ಲೆಫ್ಟು ರೈಟು ಫುಲ್ಲು ಹೊಲ. ವಾತಾವರಣ ಸಕ್ಕತ್ತಾಗಿರುತ್ತೆ, ಬಟ್ ಬಿಸಿಲು ಮಾತ್ರ ಸೂಪರಾಗಿರುತ್ತೆ, ಸಾಕಾಗಿರುತ್ತೆ. ಒಳ್ಳೆ ಕಿಸ್ ಕೊಡ್ತಾನೆ ಸೂರ್ಯ ಅಂತಲೇ ಹೇಳ್ಬೋದು. ಏಕೆಂದರೆ ಸ್ಕಿನ್ ಟ್ಯಾನ್ ಆಗಿಬಿಟ್ರೆ ಫುಲ್ಲು ಇಚ್ಚಿಂಗ್ ಸ್ಟಾರ್ಟ್. ಅಂದರೆ ಸಡನ್ಲಿ ಬಿಸಿಲಿಗೆ ಹೋದರೆ ಇಚ್ಚಿಂಗ್ ಬರುತ್ತೆ, ಅಭ್ಯಾಸ ಆದರೆ ಏನಿರಲ್ಲ, ಚೆನ್ನಾಗಿರುತ್ತೆ ಒಂಥರ. ಸಂಜೆ ಬೆಳಗ್ಗೆ ವಾತಾವರಣ ಸೂಪರಾಗಿರುತ್ತೆ ಊರಲ್ಲಿ. ಇವಾಗ ನೋಡಿ ಫೈನಲಿ ನಾವು ಇಲ್ಲಿ ಶಿರಾ ಬಂದು ಕಾಯ್ಕೊಂಡು ಕೂತಿದ್ದೀವಿ ಬಸ್ ಸ್ಟಾಪಲ್ಲಿ. ದೇವರೇ ಸಾಕು, ಊರಿಗೆ ಬರೋದು ಬೇಡ ಅನಿಸ್ಬಿಡುತ್ತೆ. ಬೇಕಿದ್ರೆ ನಮ್ಮೂರಿಗೆ ಹೋಗೋದು, ಆ ಕಡೆ ನಮಗೇನಿಲ್ಲ, ಡೈರೆಕ್ಟ್ ನಮ್ಮ ಮನೆಯಲ್ಲಿ ಬಂದು ಬಸ್ ಹತ್ತಿಸ್ಬಿಟ್ರೆ ಇನ್ನು ಬೆಂಗಳೂರಲ್ಲಿ ಎಳೆಯೋದು. ಇಲ್ಲ, ಆಗಲ್ಲ, ಊರಿಂದ ಶಿರಾಗೆ ಬರಬೇಕು. ಶಿರಾದಿಂದ ದೇವರೇ, ಜನ ನೋಡಿ ಎಷ್ಟು ಜನ ಇದ್ದಾರೆ. ಇಷ್ಟು ಜನಗಳಲ್ಲಿ ಆ ಬಸ್ಸಲ್ಲಿ ನೋಡಿ ಡೋರಲ್ಲಿ ನಾನು ಒಬ್ಬಳೇ ಆದರೆ ತೂರ್ಕೊಂಡ್ಬಿಡ್ತಿದ್ದೆ. ಪಾಪು ಇರೋದಕ್ಕೆ ಹೆದ್ರುಕೊಂಡು ಯಪ್ಪ ತುಂಬ ಬೇಜಾರಾಯಿತು. ಫೈನಲಿ ನಾವು ಬಸ್ಸು ಯಾವುದೋ ಒಂದು ಬಂತು, ಬೆಂಗಳೂರು ಬಸ್ಸು, ಫುಲ್ ನಾನ್ ಸ್ಟಾಪ್ ಅಂತ, ಅದರಲ್ಲಿ ಹತ್ತು ಕೂತ್ಕೊಂಡ್ವಿ. ಬಟ್ ನಾನು ಸ್ಟ್ಯಾಂಡಿಂಗು, ಪಾಪುನ ಯಾರೋ ಒಬ್ಬರು ಅಡ್ಜಸ್ಟ್ ಮಾಡಿಕೊಂಡ್ರು. ತುಂಬಾ ಸುಸ್ತಾಗಿತ್ತು ನಿಂತು. ಹಾಗಾಗಿ ನಾನು ಯಾವುದೇ ವೀಡಿಯೋ ಇಲ್ಲ KSRTCಲಿ. ಬಟ್ ಇಲ್ಲಿ ಬ್ಯಾಂಗ್ಳೂರು ತಲುಪಿದ ಮೇಲೆ ನಾವು ಬ್ಯಾಂಗ್ಳೂರು ಮನೆ ಹತ್ರ ಹೋಗಬೇಕಲ್ವ, ಅಲ್ಲಿ ಮಾತ್ರ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ಫುಲ್ಲು ಪಾಪು ಸುಸ್ತಾಗಿಬಿಟ್ಟಿದ್ದಾಳೆ. ಅಲ್ಲಿ ಸೀಟ್ ಇರಲಿಲ್ಲ, ಪಾಪ ಯಾರೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಅವಳಿಗೆ ಹಿಂಸೆ ಆಗ್ತಿತ್ತು, ನಿದ್ದೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆಗೆ ಹೋಗಿ ಫುಲ್ಲು ಫ್ರೆಶ್ ಅಪ್ ಆಗಿ ಬೇಗ ಏನಾದರೂ ಸ್ವಲ್ಪ ಅಡುಗೆ ಮಾಡಿ ತಿಂದು ಬೇಗ ರೆಸ್ಟ್ ಮಾಡಿಬಿಡ್ಬೇಕು. ಊರಿಗೆ ಹೊರಟ್ರೆ ಎಷ್ಟೊತ್ತಿಗೆ ಹೊರಡ್ತೀವಿ ಅಂದ್ರೂ ನಾವು ಬರೋದೇ ಮನೆಗೆ ಸಾಯಂಕಾಲ ಆಗೇ ಹೋಗುತ್ತೆ. ಎಷ್ಟು ಬೇಗ ಬರೋಣ ಅಂದರೂ ಆಗಲ್ಲ. ಯಾಕೆ ಬಂದ್ವಪ್ಪ ಊರಿಗೆ ಅನ್ನಿಸ್ಬೇಕು, ಆ ಥರ ಹಿಂಸೆ ಆಗಿಬಿಡುತ್ತೆ. ನಾವೆಷ್ಟು ಇಷ್ಟಪಟ್ಟು ಹೋಗ್ತೀವಿ,
ವಾಪಸ್ ಬರುವಾಗ ಅಷ್ಟೇ ಕಷ್ಟ ಪಟ್ಕೊಂಡ್ಬರ್ಬೇಕು. ಬರೋಕ್ಕೆ ಬೇರೆ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಅಯ್ಯೋ ಹೋಗ್ತೀವಲ್ವಾ ಇಷ್ಟು ಬೇಗ ಅಂತ. ಅದರಲ್ಲಿ ಬಸ್ಸಲ್ಲಿ ಹಿಂಸೆ ಬೇರೆ. ಸಖತ್ ರಶ್ ಇರುತ್ತೆ. ಎಲ್ಲ ಹಳ್ಳಿ ಕಡೆ ಜನನೂ ಬರ್ತಾ ಇರ್ತಾರೆ. ಹಾಗಾಗಿ ಹಾಫ್ ಆನ್ ಅವರ್ ಇರೋ ಬಸ್ಸಿಗೆ ಹಾಫ್ ಆನ್ ಅವರ್ಗೆ ಎಷ್ಟು ಜನ ಸೇರ್ತಾರೆ ಅಂದರೆ ಯಪ್ಪ. ನಾನು ಫೈನಲಿ ಮನೆಗೆ ಕರ್ಕೊಂಬಂದೆ ಪಾಪನ. ಅವಳು ಫುಲ್ಲು ಕಾಲು ನೋವು ಕೈ ನೋವು ಅಂದ್ಕೊಂಡು ಕೂತಿದ್ದಾಳೆ ನೋಡಿ. ಪಾಪ ನಿಂತ್ಕೊಂಡಿದ್ಲು ಅವಳು ನನ್ನ ಜೊತೆ ಬಸ್ಸಲ್ಲಿ ಸ್ವಲ್ಪ ಹೊತ್ತು. ಹಾಗಾಗಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಬ್ಬರು ಕೈ ನೋಡಿ ಫ್ರೆಶ್ ಅಪ್ ಆಗೋಣ ಬಾ ಅಂದರೆ ಕೂತ್ಬಿಟ್ಟಿದ್ದಾಳೆ ಸುಮ್ಮನೆ. ಇವಾಗ ಕರ್ಕೊಂಡೋಗಿ ಸ್ವಲ್ಪ ನಾನು ಪಾಪು ಇಬ್ಬರು ಫ್ರೆಶ್ ಅಪ್ ಆಗಿ ಆಮೇಲೆ ಏನಾದರೂ ಸ್ವಲ್ಪ ಅಡುಗೆ ಮಾಡೋದು. ಸ್ವಲ್ಪ ಅಂದರೆ ಸಿಂಪಲ್ಲಾಗಿ ಏನಾದರೂ ಒಂದು ಅನ್ನ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ನೋಡಿ. ಸಖತ್ತಾಗಿತ್ತು ಟೊಮೆಟೊ ಗೊಜ್ಜು ಅನ್ನಕ್ಕೆ. ಇನ್ನೇನು ಮಾಡೋದು, ಅನ್ನ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಟೊಮೆಟೊ ಗೊಜ್ಜು ಬೇಯ್ತಾ ಇದೆ. ಇದೆರಡನ್ನೂ ತಿಂದು ತಾಚಿ